ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸ್ಟೋರಿ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರಾಜಕೀಯ ಕ್ರಾಂತಿ. ಯತ್ನಾಳ್ ಹೊಸ ಮುನ್ನುಡಿಗೆ ದಿನಗಣನೆ ಶುರುವಾಗಿರುವಂತಹದ್ದು. ಹಿಂದೂ ಹುಲಿ ಹೊಸ ಅಧ್ಯಾಯಕ್ಕೆ ಭರ್ಜರಿ ಸಿದ್ಧತೆ. ಹೊಸ ಪಕ್ಷ ಕಟ್ಟೋದಕ್ಕೆ ಯತ್ನಾಳ್ ಈಗ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಯಾವ ಪಕ್ಷ, ಪಕ್ಷದ ಚಿಹ್ನೆ ಯಾವುದು? ಎಸ್, ನಿಮ್ಮ ಫ್ರೀಡಮ್ ಟಿವಿಲಿ ಯತ್ನಾಳ್ ಪಕ್ಷದ ಒಂದು ಹೊಸ ಸ್ಟೋರಿಯನ್ನು ಹೇಳ್ತಾ ಇದ್ದೀವಿ. ಈಗಾಗಲೇ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಉಚ್ಚಾಟಿತರಾದ ಮೇಲೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಎಸ್, ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರು ಈಗ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರ ಏನು ಮಾಡ್ತಾರೆ, ಮುಂದೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ? ಬಿಜೆಪಿಗೆ ಹೋಗ್ತಾ, ಕಾಂಗ್ರೆಸ್ಗೆ ಹೋಗ್ತಾರಾ, JDSಗೆ ಹೋಗ್ತಾರಾ, ಅಥವಾ ಅವ್ರದೇ ಆದಂತಹ ಒಂದು ಸ್ವಂತ ಪಕ್ಷವನ್ನ ಕಟ್ತಾರ? ಎಸ್, ಯತ್ನಾಳ್ ಅವರು ಈಗ ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತರಾದ ಮೇಲೆ ಅವರು ಕಂಪ್ಲೀಟ್ ಆಗಿ ರೆಬೆಲ್ ಆಗಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ಪಕ್ಷದ ಮೇಲೆ ಈಗ ಕಂಪ್ಲೀಟ್ ಆಗಿ ಅವರು ರೆಬೆಲ್ ಆಗಿದ್ದಾರೆ. ಮುಂದೆ ನಾನು ಏನು ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ ನೀವು ಅಂತ ಹೇಳಿ ಈಗಾಗಲೇ ಯತ್ನಾಳ್ ಅವರು ಹೇಳಿರುವಂತಹದ್ದು. ಹಾಗಾದ್ರೆ ಯತ್ನಾಳ್ ಅವರ ಪಕ್ಷ ಯಾವುದು? ಎಸ್, ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸ್ಟೋರಿ ಇದು. ಯತ್ನಾಳ್ ಅವರು ಈಗ ಹಿಂದೂ ಹುಲಿ ಹೊಸ ಪಕ್ಷ ಕಟ್ಟೋದು ಫಿಕ್ಸ್ ಆಗಿದೆ. ಹಿಂದೂ ಹೆಸರಲ್ಲಿ ಪಕ್ಷ ಕಟ್ಟುವಂತಹ ಒಂದು ಚಿಂತನೆ. ಯತ್ನಾಳ್ ಹೊಸ ಪಾರ್ಟಿಯ ಹೆಸರು ಅಂತಿಮವಾಗಿದೆ. ಯತ್ನಾಳ್ ಹೊಸ ಪಕ್ಷದ ಸುದ್ದಿ ಕೇಳಿ ದಂಗಾದಂತಹ ಬಿಜೆಪಿಗರು, ಕಾಂಗ್ರೆಸ್ಗೆ ಒಳಗೊಳಗೆ ಖುಷಿ, ವಿಜಯೇಂದ್ರ ಅವರ ಪಡೆಗೆ ಕಸಿವಿಸಿ. ಬಿಜೆಪಿಗೆ ಟಕ್ಕರ್ ಕೊಡಲು ಸಿದ್ಧವಾಗ್ತಾ ಇದೆ ಯತ್ನಾಳ್ ಬಣ. ಕುಟುಂಬ ರಾಜಕಾರಣ ವಿರುದ್ಧ ಸಮರ ಸಾರಲು ಈಗ ಸಿದ್ಧರಾಗಿದ್ದಾರೆ ಯತ್ನಾಳ್. ಯತ್ನಾಳ್ ಹೊಸ ಪಕ್ಷ ಕೇಳಿ ಕೇಸರಿ ಕೋಟೆ ಈಗ ಗಡಗಡ ಆಗಿರುವಂತಹದ್ದು. ಎಸ್, ಈಗಾಗಲೇ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ಟೋದಕ್ಕೆ ಹೊರಟಿದ್ದಾರೆ. ಹೊಸ ಪಕ್ಷ ಕಟ್ಟಿ ಬಿಜೆಪಿ ಹಾಗೂ ವಿಜಯೇಂದ್ರ ಅವರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಈಗ ಹೊರಟಿರುವಂತಹದ್ದು. ಆ ಮೆಸೇಜ್ ಏನಪ್ಪ? ಎಸ್, ಈಗ ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ ಇದು. ಯತ್ನಾಳ್ ಅವರನ್ನ ಈಗಾಗಲೇ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಮಾಡಿದ್ರೂ ಸಹ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿ ಯತ್ನಾಳ್ ಅವರಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡಲು ಸಿದ್ಧವಾಗ್ತಿದೆ ಯತ್ನಾಳ್ ಅವರ ಬಣ. ಕುಟುಂಬ ರಾಜಕಾರಣದ ವಿರುದ್ಧ ಸಮರ ಸಾರಲು ಈಗ ಸಿದ್ಧರಾಗಿದ್ದಾರೆ ಯತ್ನಾಳ್. ಯತ್ನಾಳ್ ಅವರ ಹೊಸ ಪಕ್ಷ ಕೇಳಿ ಕೇಸರಿ ಕೋಟೆ ಈಗ ಗಡಗಡ ಆಗಿದೆ.
ಎಸ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಯತ್ನಾಳ್ ಅವರು ಕಟ್ತಿರುವಂತಹ ಹೊಸ ಪಕ್ಷದ ಹೆಸರೇನು? ಎಸ್, ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸ್ಟೋರಿ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರಾಜಕೀಯ ಕ್ರಾಂತಿ ಶುರುವಾಗಿರುವಂತಹದ್ದು. ಯತ್ನಾಳ್ ಹೊಸ ಮುನ್ನುಡಿಗೆ ದಿನಗಣನೆ ಶುರುವಾಗಿರುವಂತಹದ್ದು. ಹಿಂದೂ ಹುಲಿ ಹೊಸ ಅಧ್ಯಾಯಕ್ಕೆ ಭರ್ಜರಿ ಸಿದ್ಧತೆ. ಹೊಸ ಪಕ್ಷ ಕಟ್ಟೋದಕ್ಕೆ ಯತ್ನಾಳ್ ಈಗ ಸಿದ್ಧವಾಗಿದ್ದಾರೆ. ಹಾಗಾದರೆ ಯಾವ ಪಕ್ಷ ಕಟ್ತಾರೆ? ಪಕ್ಷದ ಚಿಹ್ನೆ ಯಾವುದು? ಎಸ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಇದು ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ. ಹಿಂದೂ ಹುಲಿ ಹೊಸ ಪಕ್ಷದ ಹೆಸರು KHP, ಕರ್ನಾಟಕ ಹಿಂದೂ ಪಕ್ಷ ಹೆಸರಿಡಲು ತಯಾರಿ. KHP ಎಫೆಕ್ಟ್ ಅಂದಾಜಿಸಿಯೇ ಬಿಜೆಪಿ ಶೇಕ್. ಯತ್ನಾಳ್ ಪಾರ್ಟಿ ನೇಮ್ ಕೇಳಿ ದಂಗಾದಂತಹ ಕೇಸರಿ ಕಲಿಗಳು. ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತಾ ಯತ್ನಾಳ್ ಪಕ್ಷ. ಹೈಕಮಾಂಡ್ಗೂ ಶಾಕ್ ಕೊಟ್ಟ ಹಿಂದೂ ಹುಲಿ ಹೊಸ ಪಕ್ಷದ ಹೆಸರು KHP, ಕರ್ನಾಟಕ ಹಿಂದೂ ಪಕ್ಷ. ಹೀಗಂತ ಹೆಸರಿಡಲು ಈಗ ತಯಾರಿಯಾಗಿರುವಂತಹದ್ದು. KHP ಎಫೆಕ್ಟ್ ಅಂದಾಜಿಸಿಯೇ ಬಿಜೆಪಿ ಈಗ ಶೇಕ್ ಆಗಿರುವಂತಹದ್ದು. ಯತ್ನಾಳ್ ಪಾರ್ಟಿ ನೇಮ್ ಕೇಳಿ ದಂಗಾದಂತಹ ಕೇಸರಿ ಕಲಿಗಳು. ಕರ್ನಾಟಕ ಹಿಂದೂ ಹುಲಿ ಹೊಸ ಪಕ್ಷದ ಹೆಸರು KHP ಅಂತೇಳಿ ಈಗ ಕರ್ನಾಟಕ ಹಿಂದೂ ಪಕ್ಷ ಅಂತೇಳಿ ಯತ್ನಾಳ್ ಅವರು ಈಗ ಪಕ್ಷವನ್ನು ಕಟ್ಟೋದಕ್ಕೆ ಹೊರಟಿರುವಂಥದ್ದು. ಈಗಾಗಲೇ ಕರ್ನಾಟಕ ಅಂದರೆ ಹಿಂದೂ ಹುಲಿ ಪಕ್ಷದ ಹೆಸರನ್ನು ಕೇಳಿ ಬಿಜೆಪಿ ಮುಖಂಡರು ಶಾಕ್ ಆಗಿದ್ದಾರೆ. ಬಿಜೆಪಿಗೆ ಡ್ಯಾಮೇಜ್ ಆಗುತ್ತಾ ಯತ್ನಾಳ್ ಅವರ ಹೊಸ ಪಕ್ಷ. ಹೈಕಮಾಂಡ್ಗೂ ಶಾಕ್ ಕೊಟ್ಟಂತಹ ಹಿಂದೂ ಹುಲಿ. KHP ಪಕ್ಷದಿಂದ ಬಿಜೆಪಿಗೆ ಡ್ಯಾಮೇಜ್ ಆಗೋದು ಪಕ್ಕ. ಹಿಂದೆ KJP ಪಕ್ಷ ಕಟ್ಟಿದಾಗಲೂ ಬಿಜೆಪಿಗೆ ಭಾರಿ ಹೊಡೆತ ಆಗಿತ್ತು. BSY ಪಕ್ಷ ಬಿಟ್ಟಾಗಲೂ ಬಿಜೆಪಿ ಪಕ್ಷಕ್ಕೆ ಭಾರಿ ನಡೆಯಾಗಿತ್ತು. ಇಂದು ಬಿಜೆಪಿಗೆ ಕರ್ನಾಟಕ ಹಿಂದೂ ಪಕ್ಷ ಕೊಡಲಿದೆ ಗುನ್ನ. ಯತ್ನಾಳ್ ಪಕ್ಷದಿಂದ ರಾಜ್ಯ ಬಿಜೆಪಿ ನಾಯಕರ ಎದೆಯಲ್ಲಿ ಈಗ ನಡುಕ ಶುರುವಾಗಿರುವಂತಹದ್ದು. ಕರ್ನಾಟಕ ಹಿಂದೂ ಪಕ್ಷ ಕೋಟೆ ಕಾಯಲು ಅಷ್ಟ ದಿಕ್ಪಾಲಕರು ಕೂಡ ಸಿದ್ಧರಾಗಿದ್ದಾರೆ. ಹಿಂದೂ ಹುಲಿ ನಡೆಗೆ ಕೇಸರಿ ಕಲಿಗಳು ಈಗ ತಂಡ ಹೊಡೆದಿದ್ದಾರೆ. ಎಸ್, ಈಗಾಗಲೇ ಈ ಹಿಂದೆ ಯಡಿಯೂರಪ್ಪ ಕೂಡ KJP ಪಕ್ಷವನ್ನು ಕೂಡ ಕಟ್ಟಿದ್ರು. ಆ ಪಕ್ಷ ಕಟ್ಟಿದ ನಂತರ ಬಿಜೆಪಿಗೆ ತುಂಬ ಡ್ಯಾಮೇಜ್ ಆಗಿತ್ತು. ಸುಮಾರು 35-36 ಸೀಟ್ಗಳನ್ನು ಬಿಜೆಪಿ ಪಕ್ಷ ಕಳೆದುಕೊಂಡಿತ್ತು. ಈಗ ಅದೇ ಮಾದರಿಯಲ್ಲಿ ಕರ್ನಾಟಕ ಹಿಂದೂ ಪಕ್ಷ ಅಂತ ಹೇಳಿ ಯತ್ನಾಳ್ ಅವರು ಈಗ ಹೊಸ ಪಕ್ಷವನ್ನು ಶುರು ಮಾಡಿ ಹೊಸ ಪಕ್ಷವನ್ನು ಕಟ್ಟಿ ಬಿಜೆಪಿ ಪಕ್ಷಕ್ಕೆ, ಅದರಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ಒಂದು ಬಿಗ್ ಶಾಕ್ ಕೊಡಲಿಕ್ಕೆ ಹೊರಟಿರುವಂತಹದ್ದು. ನಾನು ಯಾರಿಗೂ ಕೂಡ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ ಅಂತೇಳಿ ನೇರವಾಗಿ ಸಂದೇಶವನ್ನು ಯತ್ನಾಳ್ ಅವರು ಬಿಜೆಪಿ ಮುಖಂಡರಿಗೆ ರವಾನೆ ಮಾಡಿದ್ದಾರೆ.